ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸರಿ ಸರಿ, ಹಾ ಫೋಟೋ ಕಳಿಸಿದ್ದೀನಿ, ನೋಡಿದ್ರಲ್ಲ, ಜಾತಕನೂ ಕಳಿಸಿದ್ದೀನಿ. ಸರಿ ಬಿಡಿ, ನಾನು ಅಕ್ಕನ ಹತ್ರ ಮಾತಾಡಿ ಎಲ್ಲ ವಿಷಯನೂ ತಿಳಿಸ್ತೀನಿ. ಸರಿ. ಏನಂದ್ರು ಅವರು? ಎಲ್ಲ ಮಾತುಕತೆನೂ ಆದ ಹಾಗೆ ಅವ್ರಿಗೆ ಇಷ್ಟ ಆಗಿದೆ. ಅವ್ರಿಗೆ ಈ ಸಂಬಂಧ ಸಿಕ್ಕಿದ್ದೆ ಅದೃಷ್ಟ ಅಂತ ಖುಷಿಯಾಗಿದ್ದಾರೆ. ಮತ್ತೆ ಇನ್ನೇನು, ನನ್ನ ಮಗನಂತ ಹುಡುಗ ವರದಕ್ಷಿಣೆ ವರೂಪಚಾರ ಏನೂ ಇಲ್ಲದೆ ಖರ್ಚೆಲ್ಲ ನಾವೇ ಹಾಕೊಂಡು ಮದುವೆ ಮಾಡ್ತೀವಿ ಅಂತಂದಾಗ ಇಷ್ಟಪಡದೆ ಏನ್ ಮಾಡ್ತಾರೆ? ಅವ್ರ ಅದೃಷ್ಟನೇ. ಮತ್ತೆ ಅಕ್ಕ, ಆದ್ರೂ ಹುಡುಗ ಹುಡುಗಿನ ನೋಡೋ ಶಾಸ್ತ್ರ ಆಗ್ಬೇಕಲ್ವಾ? ಅದಕ್ಕೆಲ್ಲ ಟೈಮ್ ಇಲ್ಲ ಕಣೆ. ಇವಾಗ ನಾವು ಹೋಗೋದು ನೋಡೋದು ಟೈಮ್ ವೇಸ್ಟ್ ಮಾಡೋದು ಏನು ಬೇಡ. ಅವ್ರನ್ನೇ ಇಲ್ಲ ಬರೋದಕ್ಕೆ ಹೇಳು. ಸರಿ ಅಕ್ಕ, ನಾನು ಎಲ್ಲಾನು ಮಾತಾಡಿದ್ದೀನಕ್ಕ. ಅವರು ಈ ಮದ್ವೆಗೆ ಒಪ್ಕೊಂಡಿದ್ದಾರೆ. ಬೇಕಾದ್ರೆ ಮದ್ವೆನ ರಿಜಿಸ್ಟರ್ ಆಫೀಸಲ್ಲಿ ಮಾಡ್ಕೊಟ್ರು ಸರಿ ಅಂತ ಹೇಳ್ತಿದ್ದಾರೆ. ಅಂತೂ ನೀನ್ ಅನ್ಕೊಂಡಂಗೆ ಆ ಮನೆಯಿಂದ ಹೆಣ್ ತರ್ಬೋದು. ಅಂದ್ರೆ ಇನ್ನು 4 ದಿನದಲ್ಲಿ ನನ್ನ ಮಗನ್ ಮದುವೆ ಮಾಡ್ಬೋದು ಅಂತನ್ನು. ಏ ಇಂದ್ರ, ಏನ್ ಮಾಡಕ್ ಹೊರಟಿದ್ಯಾ ನೀನು? ಇದೆಲ್ಲ ನಿಂಗೆ ತಪ್ಪು ಅನ್ಸ್ತಲ್ವಾ? ಯಾಕಿಷ್ಟು ಆತರ ಪಡ್ತಿದ್ಯಾ ಅಂತ? ಒಂದ್ ಮದುವೆ ಕ್ಯಾನ್ಸಲ್ ಆಯ್ತು ಅಂತ ಇನ್ನೊಂದು ಹುಡುಗಿ ತಂದು ಇದಕ್ಕಿದಂಗೆ ನನ್ನ ಮಗನ್ ಕಟ್ಬೇಕು ಅಂತಿದ್ಯಲ್ಲ, ಇದೇನ್ ಬಟ್ಟೆ ವ್ಯಾಪಾರನ ಅಲ್ಲ? ಒಂದ್ ಬಟ್ಟೆ ಸರಿ ಇಲ್ಲ ಅಂತಂದು ಇನ್ನೊಂದು ಬಟ್ಟೆ ಎಕ್ಸ್ಚೇಂಜ್ ಮಾಡೋದಕ್ಕೆ? ಇದು ಮದುವೆ, ಮಕ್ಕಳ ಭವಿಷ್ಯದ ಪ್ರಶ್ನೆ. ಮಗಳ ಪ್ರೀತಿ ನೆರವೇರ್ಲಿಲ್ಲ ಅಂತ ಮಗನ್ ಪ್ರೀತಿ ಹಾಳು ಮಾಡಕ್ ಹೊರಟಿದ್ಯಲ್ಲ, ಇದು ನ್ಯಾಯನಾ? ನೀನೇನೋ ಕೋಪದಲ್ಲಿ ಹೇಳ್ತಿದ್ಯಾ ಅನ್ಕೊಂಡು ಸುಮ್ಮನಾದೆ. ಆದ್ರೆ ನಂಗೆ ಈ ಮದುವೆ ಇಷ್ಟ ಇಲ್ಲ. ನೋಡಿ, ನಾನೇನೋ ನಿಮ್ಮ ಅಪ್ಪಣೆ ಕೇಳ್ತಾ ಇಲ್ಲ. ಇಲ್ಲಿ ಇದು ನನ್ನ ಪ್ರತಿಷ್ಠೆ ಪ್ರಶ್ನೆ. ಬಟ್ಟೆ ವ್ಯಾಪಾರ ಆಗಿದ್ದಿದ್ರು ನಾನ್ ಸ್ವಲ್ಪ ಯೋಚನೆ ಮಾಡಿರ್ತಿದ್ದೆ. ಆದ್ರೆ ಈ ವಿಷಯದಲ್ಲಿ ಯೋಚನೆ ಮಾಡಕ್ಕೆ ನನಗೆ ಸಮಯ ಇಲ್ಲ. ನನ್ ಮಗಳ ಕಣ್ಣಲ್ಲಿ ನೀರ್ ತರ್ಸಿದ್ರಲ್ಲ, ನಾನ್ ಸುಮ್ನೆ ಬಿಡ್ತೀನಿ ಅನ್ಕೊಂಡಿದ್ದೀರಾ? ಇಲ್ಲ ರೀ, ಇಲ್ಲ. ಅವ್ರ ಕಣ್ಣಲ್ಲಿ ರಕ್ತ ರಕ್ತ ಬಳಸ್ತೀನಿ ನಾನು. ಛೇ, ಎಂತ ಮಾತು ಅಂತ ಹಾಡ್ತಿದ್ಯೆ? ಇದೇನ್ ಜಿದ್ದಾಜಿದ್ದಿ ವಿಷಯನೇನೆ? ಹೌದ್ರಿ, ಹೌದು. ನಾನು ಜಿದ್ದು ಸಾತ್ಸೋಳೆ. ಆ ಶ್ರಾವಣಿ ಸುಬ್ರಹ್ಮಣ್ಯನ, ಈ ಇಂದ್ರಮ್ಮನ ನೋಡೇ ಬಿಡ್ತೀನಿ. ಇವತ್ತಿಂದ 5ನೇ ದಿನಕ್ಕೆ ನನ್ನ ಮನೆ ಮುಂದೆ ಹೊಸ ಕಾರ್ ಬಂದು ನಿಂತ್ಕೊಳ್ಳುತ್ತೆ ರೀ. ಆ ಕಾರಿಂದ ಇಳಿದ್ರೆ ನನ್ನ ಮಗ ಹೊಸ ಸೊಸೆ ಇರ್ತಾರೆ. ಇದನ್ನೆಲ್ಲ ಅವ್ರುಗಳು ನೋಡಿ ಹೊಟ್ಟೆ ಉರ್ಕೋಬೇಕು. ಏ ಸರ್ಸು, ಅವ್ರಿಗೆ ಈಗಲೇ ಹೇಳು, ಈ ಸಂಬಂಧ ನಮ್ ಕಡೆಯಿಂದ ಒಪ್ಪಿಗೆ ಆಗಿದೆ. ಹೋಗೋದು ಬರೋದು ನೋಡೋದು ಏನು ಬೇಕಾಗಿಲ್ಲ. ಫೋಟೋನು ನೋಡಾಗಿದೆ. ತಾಳಿ ಕಟ್ಸೋದೊಂದೇ ಬಾಕಿ ಇರೋದು. ನಮ್ಮ ಅಕ್ಕನೇ ಹೇಳಿದ್ಲು ಅಂತ ನೀನೇ ಹೇಳ್ಬಿಟ್ಟು ಮದುವೆ ನಿಶ್ಚಯ ಮಾಡಿ. ಸರಿ ಅಕ್ಕ. ಮಾತಾಡ್ತಾ ಏನೋ. ಮನೇಲಿ ಸುಬ್ಬುನು ಇರ್ತಾನೆ ಅಲ್ವಾ? ಸುಬ್ಬು ಹೇಳ್ದ ಹಾಗೆ ಅಪ್ಪ ಅವನನ್ನ ಕ್ಷಮಿಸಿ ಚೆನ್ನಾಗಿ ಮಾತಾಡಿರ್ತಾರೆ. ಅಪ್ಪಂಗೆ ನನ್ನ ಮೇಲೆ ತಾನೇ ಕೋಪ. ಅಕಸ್ಮಾತಾಗಿ ಅವ್ರೇನಾದ್ರೂ ಆಚೆನೆ ಇದ್ರೆ ಅಪ್ಪನ್ನ ಸುಬ್ಬನ್ನ ಇಬ್ರು ಒಟ್ಟಿಗೆ ನೋಡ್ಕೊಂಡು ಹೋಗ್ಬೋದು. ಹೇಗೋ ಯಜಮಾನ್ರ ಮನೆ ಕಡೆ ಹೋಗ್ತಾ ಇದ್ದೀನಿ. ಅಲ್ಲೇನಾದರೂ ಸುಬ್ಬುನ ಯಜಮಾನ್ರು ಕಾಣಿಸಿದ್ರೆ ನೋಡ್ಕೊಂಡು ಹೋಗ್ಬೋದು. ಯಜಮಾನ್ರು ಸುಬ್ಬುನ ಕ್ಷಮಿಸಿದ್ದಾರೆ. ಸುಬ್ಬುನು ಯಜಮಾನ್ರಿಗೆ ಕೋಪ ಇಲ್ಲ ಅಂತ ಹೇಳ್ದ. ಅವರಿಬ್ಬರು ಒಟ್ಟಿಗೆ ನೋಡಿದ್ರೆ ನನ್ನ ಮನಸ್ಸಿಗೂ ಸಮಾಧಾನ ಆಗುತ್ತೆ. ತಗೊಳ್ಳಿ ಸುಬ್ಬು ಸರ್, ನೀರಾದ್ರೂ ಕುಡೀರಿ. ಇದು ನಾನು ಮನೆಯಿಂದ ತಂದಿರೋದು. ನಿಮ್ಮೇಲಿಟ್ಟಿರೋ ಪ್ರೀತಿಗೆ ನಿಮ್ಮೇಲಿಟ್ಟಿರೋ ಗೌರವ ಕೊಡ್ತಾ ಇದ್ದೀನಿ. ಬೇಡ ಅನ್ಬೇಡಿ. ಥ್ಯಾಂಕ್ ಯು. ನೀನು ನಮ್ಮನೆ ಸೇವೆ ಮಾಡಕ್ಕಿರೋದು, ಬೀದಿ ನಾಯಿಗಳಿಗೆಲ್ಲ ಸೇವೆ ಮಾಡಕ್ಕಲ್ಲ. ನೀನು ಇರೋದು ನಮ್ಮನೆ ಕಾಯಕ್ಕೆ, ತಿಂದು ಮನೆಗೆ 2 ಬಗೆಯವ್ರನ್ನ ಕಾಯಕ್ಕಲ್ಲ. ಅಂಕಲ್, ಅಲ್ಲಿ ಹಂಚಿನ ಮನೆ ಕಾಣಿಸ್ತಿದೆಯಲ್ಲ, ಅಲ್ಲೇ ನಿಲ್ಲಿಸ್ಬಿಡಿ.
ಸದ್ಯ ಮನೆ ಹತ್ರ ಯಾರು ಗುರುತಿಡದೇ ಇದ್ರೆ ಸಾಕು. ಎಷ್ಟಾಯ್ತು ಅಂಕಲ್? 165 ಮೇಡಮ್. ಅಂಕಲ್ ಚೇಂಜ್ ಹೇಗೆ ಕೊಟ್ಟಿಲ್ವಲ್ಲ? ಅಯ್ಯೋ ಮರ್ತೋಗ್ಬಿಟ್ಟೆ, ಸಾರಿ ಮೇಡಮ್. ಮೇಡಮ್ ನನ್ನ ಹತ್ರ 500ಗೆ ಚೇಂಜ್ ಇಲ್ಲ. ಅಯ್ಯೋ ಚೇಂಜ್ ಇಲ್ವಾ? ನಾನು ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ವರ್ಕ್ ಆಗ್ತಿಲ್ಲ, ಏನ್ ಮಾಡೋದೀಗ? ಪರವಾಗಿಲ್ಲ, ಇಟ್ಕೊಳ್ಳಿ ಮೇಡಮ್, ಇನ್ನೊಂದ್ಸಲ ಇಸ್ಕೊತೀನಿ. ಇನ್ನೊಂದ್ಸಲನಾ? ನೀವ್ ಇನ್ನೊಂದ್ಸಲ ಸಿಗ್ತೀರಾ ಇಲ್ಲ ಅಂತಾನೆ ಗ್ಯಾರಂಟಿ ಇಲ್ಲ. ಇಲ್ಲ ಮೇಡಮ್, ನಾನು ಆಗಾಗ ಸಿಗ್ತಾ ಇರ್ತೀನಿ, ಅವಾಗ ಇಸ್ಕೊತೀನಿ. ತೊಗೊಳ್ಳಿ. ಅಯ್ಯೋ ಅದ್ ಹಂಗ್ ಸರಿ ಹೋಗಲ್ಲ ಅಂಕಲ್. ಒಂದ್ ಕೆಲ್ಸ ಮಾಡಿ, ನೀವು ಒಳಗ್ ಬನ್ನಿ, ನಾನು ನಿಮ್ಗೆ ಚೇಂಜ್ ಕೊಡ್ತೀನಿ. ಅಯ್ಯೋ ತೊಗೊಳ್ಳಿ. ಅಯ್ಯೋ ಅಂಕಲ್ 400 ರೂಪಾಯಿ ಇದೆ, ಇನ್ನು 65 ರೂಪಾಯಿ ನಾನೇ ನಿಮಗ್ ಕೊಡ್ಬೇಕಲ್ಲ. ಪರವಾಗಿಲ್ಲ, ಇಟ್ಕೊಳ್ಳಿ ಮೇಡಮ್, ಇನ್ನೊಂದ್ಸಲ ಇಸ್ಕೊತೀನಿ. ಅಯ್ಯೋ ಅಂಕಲ್ ಅದ್ ಹೆಂಗಾಗುತ್ತೆ? ನೀವ್ ನನ್ಗೋಸ್ಕರ ಲಾಂಗ್ ರೂಟಲ್ಲಿ ಬಂದಿದ್ದೀರಾ, ನಾನು ಹೇಳಿದ ರೂಟಲ್ಲೆಲ್ಲ ಕರ್ಕೊಂಡ್ ಬಂದಿದ್ದೀರಾ. ಒಳಗ್ ಬಂದು ಒಂದ್ ಲೋಟ ನೀರ್ ಕುಡೀರಿ, ಅಷ್ಟ್ರಲ್ಲಿ ನಾನು ಚೇಂಜ್ ತಗೊಂಬಂದ್ ಕೊಡ್ತೀನಿ ನಿಮಗೆ. ಅಯ್ಯೋ ಮೇಡಮ್, ನನಗೆ ಬೇರೆ ಬಾಡಿಗೆ ಇದೆ, ಅರ್ಜೆಂಟಾಗಿ ಹೋಗ್ಬೇಕು, ಬರ್ತೀನಿ ಮೇಡಮ್. ಅಯ್ಯೋ ನೀವು ಕಷ್ಟಪಟ್ಟು ದುಡ್ದಿರೋ ದುಡ್ಡನ್ನ ನೀವು ಹೆಂಗ್ ಬಿಟ್ಕೊಡ್ತೀರಾ ಹಿಂಗೆ? ಈ ರೀತಿ ದುಡಿಯೋ ಒಂದೊಂದು ರೂಪಾಯಿ ಹಿಂದೆನೂ ಒಂದೊಂದು ಕನ್ಸುಗಳಿರುತ್ತೆ. ನೀವು ಯಾರಿಗೋಸ್ಕರ ದುಡಿತಿದ್ದೀರೋ ಅವ್ರ ಆಸೆಗಳಿರುತ್ತೆ. ನಾನು ದುಡಿತಾ ಇರೋದೇ ನಿಮ್ಗೋಸ್ಕರ ಮೋರೆ. ಅಂಕಲ್ ಬನ್ನಿ ಅಂಕಲ್, ಈಗ ಬರ್ತಿರೋ ಇಲ್ವೋ? ಬನ್ನಿ ಬನ್ನಿ, ನಾನು ಕೊಡ್ತೀನಿ, ಬನ್ನಿ. ಆಯ್ತಾಯ್ತು. ಇಲ್ಲಿ ಕೂತ್ಕೊ, ನಾನು ನೀರು ತಗೊಂಡ್ಬರ್ತೀನಿ, ಒಂದು ನಿಮಿಷ. ತಗೊಳ್ಳಿ, ನಾನು ಚೇಂಜ್ ತಗೊಂಡ್ಬರ್ತೀನಿ. ಸುಂದ್ರ ದರಿದ್ರ. ಮಮ್ಮಿ, ಈ ಯಾರೋ ಇದು ಮುಖಕ್ಕೆ ಮಾಸ್ಕ್ ಹಾಕೊಂಡು ಬಂದು ಒಳಗಡೆ ನಿಂತಿದ್ದಾರೆ. ಕೋವಿಡ್ ಗೀವಿಡ್ ಏನಾದ್ರು ಮತ್ತೆ ಬಂದ್ಬಿಡ್ತೀನೋ? ಸುಮ್ಮನೆ ಮಮ್ಮಿ, ನೋಡ್ರೆ ಗೊತ್ತಾಗಲ್ಲ. ಕೋವಿಡ್ ಇಲ್ಲ, ಡೇವಿಡ್ ಇಲ್ಲ. ಆಚೆ ಆಟೋ ನಿಂತಿರೋದು ನೋಡಿದ್ರೆ ಗೊತ್ತಾಗಲ್ವಾ? ಅವ್ರ ಆಟೋದವರು ಸೀದಾ ಬಂದು ಒಳಗಡೆ ಕೂತ್ಕೊಂಡಿದ್ದಾರೆ ಅಷ್ಟೇನೆ. ಅಯ್ಯೋ ಏನೋ ಇದು, ಕಂಡವರೆಲ್ಲ ಮನೆ ನುಗ್ಗಂಗಾಯ್ತಲ್ಲೋ. ಆಟೋದವರು ಅಂತಷ್ಟೇ ಸೀದಾ ಬಂದು ಒಳಗಡೆ ಕೂತ್ಕೊಂಡ್ಬಿಡದ? ಏನ್ ನಿಮ್ಮ ಮನೆನಾ ಇದು? ಅಂಕಲ್ ಯಾರ್ ನೀವು? ಏನ್ ಬೇಕಾಗಿತ್ತು? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.